ನೀವು ಮೀಟರ್ ಇದೆಯಾ ಅಂತ ಕೇಳಿದ್ರೆ ನಮ್ಮ ಜೆಡಿಎಸ್ ಪಕ್ಷದ ನಾಯಕರುಗಳಿಗೆ ಮೀಟ್ರು ಇದೆ, ಮ್ಯಾಟ್ರು ಇದೆ. ನಾನು ಪ್ರಮುಖವಾಗಿ ನಿನ್ನೆ ಸಾಯಂಕಾಲ ಚಾಮರಾಜಪೇಟೆ ಸಭೆ ಮಾಡಿ ಬಂದೆ. ನಾನು ಪ್ರಕಾಶ್ ಅವರು ಹೋಗಿದ್ವಿ. ಅಲ್ಲಿ ಬಹುಶಃ ಸಭೆ ಮಾಡಕ್ಕೆ ಹೆದರ್ತಾ ಇದ್ರು. ಆಮೇಲೆ ವಾರ್ಡಲ್ಲಿ ಯಾರು ನಿಲ್ಬೇಕು, ನಿಂತ್ರೆ ನಮ್ಗೆ ಚುನಾವಣೆ ಮಾಡಕ್ ಬಿಡ್ತಾರಾ ಇಲ್ವಾ ಅಂತೇಳಿ ಭಯ ಇಡ್ಸಿದ್ದಾರೆ. ಇವೆಲ್ಲ ನಡೆಯಲ್ಲ. ನೀವು ಮೀಟರ್ ಇದೆಯಾ ಅಂತ ಕೇಳಿದ್ರೆ ನಮ್ಮ ಜೆಡಿಎಸ್ ಪಕ್ಷದ ನಾಯಕರುಗಳಿಗೆ ಮೀಟ್ರು ಇದೆ, ಮ್ಯಾಟ್ರು ಇದೆ. ಎರಡನೇ ಜನರ ಮುಂದೆ ತಗೊಂಡು ಹೋಗ್ತೀವಿ. ನಾವು ಎದುರೋ ಮಗ ಅಲ್ಲ, ತಿಳ್ಕೋಬೇಕು. ಸನ್ಮಾನ್ಯ ದೇವೇಗೌಡರ ಶಿಷ್ಯರಾಗಿ ನಾವೆಲ್ಲ ಸಮಸ್ಯೆಗಳನ್ನ ಎದುರಿಸುವಂತ ಶಕ್ತಿ ನಮಗಿದೆ. ಅದರಿಂದ ನಮ್ಮ ಕಾರ್ಯಕರ್ತರು ಯಾರು ಕೂಡ ಎದೆಗುಂದಬೇಕಾಗಿಲ್ಲ. ನಾವು ಎಲ್ಲಾ ರೀತಿಯಲ್ಲಿ ಶಕ್ತಿಯನ್ನ ವೃದ್ಧಿಸ್ಕೋತೀವಿ, ಜನರ ಮುಂದೆ ಹೋಗ್ತೀವಿ. ಈ ಯುದ್ಧ ಭೂಮಿ, ಈ ರಾಮಭೂಮಿಯಲ್ಲಿ ಯುದ್ಧಕ್ಕೆ ನಾವೆಲ್ಲ ಕೂಡ ತಯಾರಾಗಿದ್ದೀವಿ. ಬಹುಶಃ ನಮ್ಮ ಸಾಹೇಬರ ಕನಸನ್ನ ನಾವು ನನಸು ಮಾಡಬೇಕು ಅನ್ನೋದು ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನೀವೆಲ್ಲ ಮಲಗಿದ್ರೆ ನಮಗ್ ಲಾಸು, ನೀವೆಲ್ಲ ಎದ್ದಿದ್ರೆ ನಮ್ಮ ಕುಮಾರಣ್ಣ ಪಾಸು. ಕುಮಾರಣ್ಣ ಪಾಸ್ ಆದ್ರೆ ಈ ರಾಜ್ಯದ ಬಾಸು. ಯಾಕಂದ್ರೆ 28ರಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿ ಆಗೋದನ್ನ ಯಾವ ಶಕ್ತಿಯಿಂದ ಕೂಡ ತಡೆಯಕ್ಕೆ ಆಗೋದಿಲ್ಲ. ಅದನ್ನು ತಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ನೀವೆಲ್ಲ ಇಲ್ಲಿ ಕೂತು ಭಾಷಣ ಕೇಳಿ ಮನೆಗೆ ಹೋಗಿ ಮಲಗಂಗಿಲ್ಲ. ನೀವೆಲ್ಲ ಮಲಗಿದ್ರೆ ನಮಗ್ ಲಾಸು, ನೀವೆಲ್ಲ ಎದ್ದಿದ್ರೆ ನಮ್ಮ ಕುಮಾರಣ್ಣ ಪಾಸು. ಕುಮಾರಣ್ಣ ಪಾಸ್ ಆದ್ರೆ ಈ ರಾಜ್ಯದ ಬಾಸು. ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇದನ್ನ ನಾವು ಮುಂದುವರಿಸಬೇಕು. ಅದಕ್ಕೋಸ್ಕರ ಎಲ್ಲ ರೀತಿಯಲ್ಲಿ ನಾವು ಸಜ್ಜಾಗಿ ನಮ್ಮ ಹೋರಾಟವನ್ನು ಮುಂದುವರಿಸಿ ಪ್ರತಿ ಮನೆಗೆ ಹೋಗಿ ಜನ ವೋಟ್ ಕೊಡ್ಲಿಕ್ಕೆ ಸಿದ್ಧವಾಗಿದ್ದಾರೆ. ಬೆಂಗಳೂರು ನಗರದ ಜನ ಆಗ್ಲೇ ಬೇಸತ್ತಿದ್ದಾರೆ.